ಕೆಂಕೆರೆಯಲ್ಲಿ ಚಾಕುವಿನಿಂದ ಇರಿದು ವ್ಯಕ್ತಿಯ ಬರ್ಬರ ಕೊಲೆ. ಮಗಳ ಎದುರೇ ತಂದೆಗೆ ಭೀಕರವಾಗಿ ಇರಿದು ಎಸ್ಕೇಪ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಕೆಂಕೆರೆ ಗ್ರಾಮದ ನಿವಾಸಿ 41 ವರ್ಷದ ಮಂಜುನಾಥ್ ಅನ್ನೋರನ್ನ ಯಾರೋ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿರೋ ಘಟನೆ ಭಾನುವಾರ ರಾತ್ರಿ ನಡೆದಿದ್ದು, ಇಡೀ ಕೆಂಕೆರೆ ಗ್ರಾಮದ ಜನತೆ ವಿಷಯ ತಿಳಿದು ಬೆಚ್ಚಿ ಬಿದ್ದಿದ್ದಾರೆ. ಭಾನುವಾರ ರಾತ್ರಿ ಸುಮಾರು 9ರಿಂದ 9:30 ಸಮಯದಲ್ಲಿ ಕೆಂಕೆರೆ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ. ಮೃತ ಮಂಜುನಾಥ್ ಅವರು ಶಾಮಿಯಾನ ಹಾಗೂ ಡೆಕೋರೇಷನ್ ಕೆಲಸ ಜೊತೆಗೆ ದಿನಸಿ ಅಂಗಡಿ ನಡೆಸ್ತಾ ಇದ್ರು ಎನ್ನಲಾಗಿದೆ. ಬಕಾಯಪ್ಪನ ಗುಡ್ಲು ಸಮೀಪದಲ್ಲಿ ನಿರ್ಮಿಸಿದ್ದ ಹೊಸ ಮನೆ ರಾಯರ ಮನೆಯಲ್ಲಿ ಘಟನೆ ಜರುಗಿದ್ದು, 5-6 ಜನರ ಗುಂಪು ಆಗಮಿಸಿ ಚಾಕುವಿನಿಂದ ಚುಚ್ಚಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ದುಷ್ಕರ್ಮಿಗಳ ಇರಿತದಿಂದ ತೀವ್ರ ಗಾಯಗೊಂಡಿದ್ದ ಮಂಜುನಾಥ್ ಅವರನ್ನ ಚಿಕಿತ್ಸೆಗಾಗಿ ಹುಳಿಯಾರು ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಹುಳಿಯಾರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿಗಳ ಪತ್ತೆಗೆ ಹುಡುಕಾಟ ಮುಂದುವರೆಸಿದ್ದಾರೆ. ಇನ್ನು ಈ ಕುರಿತು ಅವರ ಸ್ವತಃ ತಮ್ಮ ಮಾತನಾಡಿ, ಸರ್, ನಮ್ಮಲ್ಲಿ ಯಾವುದೇ ಗಲಾಟೆ ಇಲ್ಲ, ಯಾವುದೇ ಆಸ್ತಿ ತಕರಾರು ಇಲ್ಲ, ನಾವು ಚೆನ್ನಾಗಿದ್ದೇವೆ. ಅವನಿಗೆ ಯಾರು ಕೂಡ ಅಂತಹ ಶತ್ರುಗಳಿಲ್ಲ. ಯಾರು ಮಾಡಿದ್ರು, ಯಾತಕ್ಕಾಗಿ ಮಾಡಿದ್ರು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಈಚೆ ಕೂತಿದ್ದವನಿಗೆ ಏಕಾಏಕಿ ಬಂದು ಚುಚ್ಚಿದ್ದಾರೆ. ಇದನ್ನ ಕಂಡ ಅಣ್ಣನ ಮಗಳು ಕಿರುಚಾಡಿದ್ಲು. ಆ ಶಬ್ದ ಕೇಳಿ ಅಲ್ಲಿಗೆ ಹೋದೆ. ಅಷ್ಟರಲ್ಲಿ ಅಲ್ಲಿಂದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ರು. ಇನ್ನು ಅಣ್ಣನ ಮಗಳ ಪ್ರಕಾರ 5ರಿಂದ 6 ಜನ ಬಂದಿದ್ರು ಎಂದಿದ್ದಾಳೆ. ಪೊಲೀಸರಿಂದ ಮಾತ್ರ ನಿಜವಾದ ಕಾರಣ ತಿಳಿದು ಬರಬೇಕಾಗಿದೆ. ಸರ್, ಏನಾಯ್ತು, ಏನು ಹೇಳಿ ಸರ್? ನಿನ್ನೆ ಸಂಜೆ ಒಂದು 8-8:30 ಸಮಯದಲ್ಲಿ ಒಂದು 5-6 ಜನ ಬಂದ್ಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟಾರೆ. ಹೊರಗಡೆ ಕುಂತಿದ್ದಂತೆ ಮನೆ ತವ 2 ಹುಡುಗರು ಅವನು. ಅವ್ರು ಬಂದು ಎಳ್ದಾಡ್ಕೊಂಡು ಒಯ್ದು ಚಾಕಾಕಿ ಚುಚ್ಚಿ ಹೋಗ್ಬಿಟ್ಟು. ನಿನ್ನೆ ಸಂಜೆ 8:30 ಯಾರೂ ಇಲ್ಲ ಸರ್, ಒಂಟಿ ಮನೆ. ಯಾರು ಯಾಕೆ ಹಂಗೆ ಮಾಡಿದ್ರು? ಏನಕ್ಕೆ ಮಾಡ್ಯಾರ ಅಂತಲೇ ಗೊತ್ತಿಲ್ಲ ಸರ್. ಏಂತ್ರಲ್ಲಿ ಬಂದಿದ್ರು ಅಂತಲೇ ಗೊತ್ತಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಹುಡುಗರು ಕೂತ್ಕೊಂಡು ಅವಾಗ ಹೋಗಿ ನೋಡೋ ಹೊತ್ತಿಗೆ ಅಲ್ಲೇ ಚಾಳಕ್ಕೆ ಬಿದ್ದುಬಿಟ್ಟಿದ್ದೆ. ಒಂದು 5ರಿಂದ 6 ಜನ ಬಂದಿದ್ರು ಅಂತ ಹೇಳಿ. ತಮ್ಮನ ಹೆಸರು? ನಮ್ಮ ಅಣ್ಣನ ಹೆಸರು ಮಂಜುನಾಥ್ ಅಂತ. ಏನು ಕೆಲಸ ಮಾಡ್ತಿದ್ರು ಅವರು? ಶಾಮಿಯಾನ ಐತೆ, ಅಂಗಡಿ ಇದೆ, ರೇಷನ್ ಅಂಗಡಿ. ಏನು ಗಲಾಟೆ ಆಗಿತ್ತು ಇತ್ತೀಚೆಗೆ? ಏನಾದ್ರು ಏನು ವಿಚಾರದಲ್ಲ? ಇಲ್ಲ ಸರ್, ಏನು ಗಲಾಟೆಗೆ ಹೋಗೋ ಅಂತ ಮನುಷ್ಯನೇ ಅಲ್ಲ. ಮತ್ತೆ ಯಾರು ಮಾಡಿರೋದು? ಏನು ಅನುಮಾನ ನಿಮಗೆ? ಏನು ಅನುಮಾನನೂ ಇಲ್ಲ. ನೀವೇ ಏನು ಮಾಡಿರೋ, ಯಾಕೆ ಮಾಡಿರೋ ಅಂತಲೇ ಯಾರು ನೋಡ್ಲಿಲ್ವಾ ಆ ಟೈಮಲ್ಲಿ? ಅಲ್ಲಿ ಯಾರು ಇರಲಿಲ್ವಾ? ಅಲ್ಲಿ ಯಾರೂ ಇರಲಿಲ್ಲ ಸರ್. ಅಲ್ಲ, ಈಗ ಏಕೈಕ ಹೊಡಿತಾರೆ ಅಂತಂದ್ರೆ ನಾನು 8:40 ಬಂದೆ. ಕೂಗ್ತಿದ್ದು ನಮ್ಮ ಹುಡುಗರು, ಚಿಕ್ಕಪ್ಪ ಅಂತವ. ಅವಾಗ ಬಂದು ನೋಡೋ ಹೊತ್ತಿಗೆ ಯಾರೋ ಒಯ್ದು ಹಾಕೋಗ್ಬಿಟ್ರು ಅಪ್ಪಾಜಿಯ ಅಂತ. ಅವಾಗ ಹೋಗಿ ನೋಡೋ ಹೊತ್ತಿಗೆ ಉಸಿರು ಮ್ಯಾಕೆ ಎಳಿತಾಯಿತ್ತು. ಸರ್, ಕಾರಣ ಏನು ಇನ್ನೂ ರೀಸನ್ ಗೊತ್ತಾಗಿಲ್ಲ ಸರ್. ಇಷ್ಟು ನಡೆದಿದೆ. ಯಾರ ಮೇಲೂ ಅನುಮಾನ ಪ್ರಶ್ನೆ ಎಲ್ಲ ಪೊಲೀಸ್ನವರೇ ಕಂಡುಹಿಡಬೇಕು. ಅದು ನಮಗೆ ವೈಯಕ್ತಿಕವಾಗಿ ದ್ವೇಷಿನೇ ಅಲ್ವಲ್ಲ ಅವನು. ವೈಯಕ್ತಿಕವಾಗಿ ದ್ವೇಷಿನೇ ಅಲ್ಲ ಅವನು. ಜಮೀನ್ ಸರ್, ಅವನು ಭಾರಿ ಚೆನ್ನಾಗಿದ್ದ. ಅವ್ನು ದಿನಸಿ ಅಂಗಡಿ ಇದೆ, ಶಾಮಿಯಾನ ಇದೆ. ಸೊ ಅವನದೇ ಆದ ಜೀವನ ರೂಪಿಸ್ಕೊಂಡು ಅವ್ನು ಸುಮಾರು ಒಂದು 15ರಿಂದ 20 ವರ್ಷ ಆಯ್ತು ಬಿಟ್ರೆ. 20 ವರ್ಷ ಆಯ್ತು. 15ರಿಂದ 20 ವರ್ಷದಿಂದ ಅವನು ರಾಯಲ್ಲಾಗಿ ಆರಾಮಾಗಿ ಅವ್ನ ದುಡಿಮೆ ಆಯಿತು, ಅವನಾಯ್ತು ಆಗ್ಬಾರ್ದು ಆ ಥರ ಬದುಕಿದನು. ಅವ್ನು PUC ಆಗಿತ್ತು ಅನ್ಸುತ್ತೆ. PUC ಆಗಿತ್ತು. ಮದುವೆಗೆ ಒಂದು 10 ವರ್ಷ, 12 ವರ್ಷದ ಮಗು ಇದ್ದಾಳೆ. 12-13 ವರ್ಷ ಆಗಿದೆ. ಇಬ್ಬರಾಳು ಹೆಣ್ಮಕ್ಳಿದ್ದಾರೆ. ಆ ಮಗುನೇ ಎಲ್ಲದನ್ನು ಸ್ಟೇಟ್ಮೆಂಟ್ ಕೊಡ್ತು. ಈ ಥರ ಆಯಿತು. ಮಗು ಹೇಳ್ತು, ಹಿಂಗೆ ಯಾರೋ ಬಂದ್ಬಿಟ್ರು ಇಬ್ಬರಾಳು. ಫಸ್ಟ್ ಹಿಡ್ಕೊಂಡ್ರು ಅಪ್ಪನ್ನ, ನನ್ನ ಹಿಡ್ಕೊಂಡ್ರು, ನನ್ನನ್ನು ಇಚುಕೊಂಡು ಕೂತಿದ್ರು. ಅಪ್ಪಾಜಿ ಇದ್ದರು, ಬಿಡು ಪಾಪುನ್ ಬಿಡು, ಪಾಪು ಉಸಿರು ಕಟ್ತಿದ್ದೆ, ಪಾಪು ಬಿಡು ಅಂತ ಹೇಳಿದ್ರು. ಅವಾಗ ಒಂದು ಸ್ವಲ್ಪ ಫ್ರೀ ಬಿಟ್ಟರು ನನ್ನ.
ಅವಾಗ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಚಾಕು ಹಾಕ್ಬಿಟ್ರು ಅವರು ಅಂತೇಳಿ. ಅಷ್ಟೊತ್ತಿಗೆ ಅವಳು ಬಡ್ಕಣದ್ರೊಳಗೆ ಅಂಕಲ್ ದಾರಿನಲ್ಲಿ ಯಾರೂ ಒಂದು ಬೈಕ್ ನಿಲ್ಲಿಸ್ಲಿಲ್ಲ. ನಮ್ಮ ಚಿಕ್ಕಪ್ಪ ಕೂಗೋ ಹೊತ್ತಿಗೆ ಲೇಟ್ ಆಯಿತು. ಅವ್ರು ಬಂದು ನನ್ನ ಅಪ್ಪನ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ ನನ್ನ ಕರ್ಕೊಂಡೋಗ್ರಿ ಅಂತ ಇದು ಮಾಡಿದ್ರು. ಆ ಸಮಯದಲ್ಲಿ ನಾನು ಚಾಕುವಿಂದ ಚುಚ್ಚಿರೋದು ಪ್ಲಸ್ ಮಾಸ್ಕ್ ಎಲ್ಲ ಹಾಕೊಂಡಿದ್ರು, ಗೊತ್ತಾಗ್ಲಿಲ್ಲ ನನಗೆ ಯಾರು ಅಂತ. ಮಂಜುನಾಥ್ ನಮ್ಮ ಸಂಬಂಧಿಕನೇ ಸರ್, ನಮಗೆ ಕಾಸ ಅಳಿನೇ ಆಗಬೇಕು. ಆ್ಯಕ್ಚುಲಿ ಇದು ಯಾವ ಥರ ಘಟನೆ ಅಂದರೆ ಭಯಾನಕವಾಗಿ ಬೆಚ್ಚಿ ಬೀಳೋ ಅಂಥ ಘಟನೆ ನಡೆದೈತಿ. ಉಳಿಯಾರು ಹೋಬಳಿ ಸುತ್ತಮುತ್ತ ಎಲ್ಲ ನಾಗರಿಕರು ಹೆಚ್ಚೆಚ್ಚು ತೋಟದ ಮನೆಗಳಲ್ಲೇ ವಾಸ ಮಾಡೋದು. ಈ ಥರ ಇದ್ದಾಗ ಅವ್ರಿಗೆ ಪ್ರೊಟೆಕ್ಷನ್ನು ಕ್ಯಾಮ್ರಾಗಳ ವ್ಯವಸ್ಥೆ ಇಲ್ಲ ಸರಿಯಾಗಲಿ. ಸ್ಟೇಷನ್ನಿಂದ ಇದನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಡ್ಬೇಕು. ಈಗ ಪರಿಸ್ಥಿತಿ ಏನಾಗೈತೆ ಅಂದರೆ ಪ್ರತಿಯೊಬ್ಬರು ತೋಟದ ಮನೇಲೇ ಇರ್ತಾರೆ. ಅಲ್ಲಿ ಯಾರು ಹೋದ್ರು ಯಾರು ಬಂದರು ಅಂತ ಯಾರಿಗೂ ಗೊತ್ತಾಗಲ್ಲ. ರಾತ್ರಿ ಏನಿಲ್ಲ ಮನೆ ಒಳಗಿದ್ದನ್ನು ಹೊರಗೆ ಕರೆದು ಹೊರಗೆ ಬರೋ ನೀನು ಹೊರಗೆ ಬರೋ ಅಂತ 3 ಸರಿ ಕೂಗಿ ಒಂದು ಇವ್ರ ಮಗಳನ್ನೊಬ್ಬಳನ್ನ ಬಾಯಿ ಮುಚ್ಕೊಂಡು ಇದು ಮಾಡಿ ನಂತರ ಇವನಿಗೆ ಚಾಕ್ ಹಾಕ್ಯವ್ರೆ. ಅವರು ಕಳ್ಳರು ದೌರ್ಜನ್ಯ ಮಾಡ್ಯವರು ಇಲ್ಲ ಅಂದರೆ ಬೇರೆ ರೀತಿ ಹರಾಸ್ಮೆಂಟ್ಗೋಸ್ಕರ ಬಂದಿದ್ರು, ಅದೇನು ಗೊತ್ತಾಗ್ತಾ ಇಲ್ಲ ಸರ್. ಈ ತನಿಖೆನ ಸೂಕ್ತವಾಗಿ ಪೊಲೀಸರೇ ತನಿಖೆ ಮಾಡಿ ನಮಗೆ ಈ ನಾಗರಿಕರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು ಫಸ್ಟ್ ಟೈಮ್ ಸರ್, ಉಳಿಯಾರು ಹೋಬಳಿ ಒಳಗೆ ಈ ಥರ ಕೃತ್ಯ ನಡೆದಿರೋದು ಫಸ್ಟ್ ಟೈಮು. ಯಾವತ್ತೂ ಈ ಥರ ಘಟನೆಗಳು ನಡೆದಿರಲಿಲ್ಲ. ಮುಂದೆ ಮರುಕಳಿಸ್ದಂಗೆ ನಮಗೆ ಸೂಕ್ತವಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು. ಮೃತ ಮಂಜುನಾಥ್ ಭಾವ ಮಾತನಾಡಿ, ಅವರು ತುಂಬಾ ಒಳ್ಳೆ ಹುಡುಗ, ಅವನಿಗೆ ಯಾರೂ ದ್ವೇಷಗಳಿಲ್ಲ, ಅವನಾಯ್ತು ಅವನ ಕೆಲಸ ಆಯ್ತು ಅಂತ ಆರಾಮಾಗಿದ್ದ. ಆದರೆ ಅದು ಯಾರು ಕೊಲೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೊಲೀಸರು ತನಿಖೆ ಮಾಡಿದ ನಂತರವೇ ಸತ್ಯಾಸತ್ಯತೆ ತಿಳಿದು ಬರಬೇಕಾಗಿದೆ. ನಾನು ಮಂಜುನಾಥ್ ಇದ್ದಾರಲ್ಲ, ಈಗ ಮೃತ ಮಂಜುನಾಥ್ ಇದ್ದಾರಲ್ಲ, ಅವರ ಭಾವ, ಅವರ ಅಕ್ಕನ ಗಂಡ, ತುಂಬ ಒಳ್ಳೆ ಹುಡುಗ, ತುಂಬ ಕಷ್ಟಪಟ್ಟು ದುಡಿಮೆ ಮಾಡಿಕೊಂಡು ಛಲದಿಂದ ಮುಂದೆ ಬಂದಿದ್ದ. ಈ ಥರ ಆಗಿರೋದಂತೂ ಒಂದು ದುರಂತ. ಆದರೆ ಆ ಊರು ವಾತಾವರಣ ನೋಡಿದರೆ ಅವನ ಮೇಲೆ ಯಾವುದೇ ಕಂಪ್ಲೇಂಟ್ ಹೇಳೋ ಪರಿಸ್ಥಿತಿಲಿಲ್ಲ. ಎಲ್ಲರೂ ಹೊಗಳುತ್ತಾರೆ ಅವನ್ನ. ಯಾವುದೇ ಕಂಪ್ಲೇಂಟ್ ಇಲ್ಲ. ಹಣದ ವ್ಯವಹಾರ ಆಗಿರ್ಬೋದು ಅಥವಾ ನೀವು ಹೇಳ್ದಂಗೆ ಇನ್ನೊಂದು ಬೇರೆ ಆ್ಯಕ್ಟಿವಿಟೀಸ್ ಅದು ಯಾವುದೂ ಇಲ್ಲ ಅವ್ರ ಬಗ್ಗೆ. ಆದರೂ ಈ ಥರ ಯಾವ ಥರದ್ದು ಇಲ್ಲ ಸರ್. ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿದ್ದರು. ಮೊನ್ನೆ ಕೂಡ ಯಾವುದೋ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಬಂದು ಹೋಗಿದ್ರು, ಮೊನ್ನೆ ರಾತ್ರಿ ಕೂಡ ಕುಣಿಗಲ್ಗೆ. ಈ ಥರ ಬಂದು ಹೋಗಿರ್ತಕ್ಕಂಥ ಒಂದು ಸಂಸಾರನ ಒಂದೇ ದಿನದಲ್ಲಿ ಛಿದ್ರ ಮಾಡಾಕ್ಬಿಟ್ಟು ನಮಗೆ ಭಾಳ ನೋವು ಕೊಟ್ಟಿದ್ದಾರೆ. ತಡ್ಕೊಳಕ್ಕಾಗ್ತಿಲ್ಲ, ನಮಗೆ ಹೇಳೋಕ್ಕಾಗ್ತಿಲ್ಲ. ತುಂಬ ಅನ್ಯಾಯ ಆಗಿದೆ. ಆ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳು ಭಯಭೀತರಾಗಿದ್ದಾರೆ. ಅವ್ರಿಗೆಲ್ಲ ಇದ್ರ ಬಗ್ಗೆ ಭಯನ ಹೋಗಲಾಡಿಸ್ಬೇಕು ಅಂದರೆ ಈ ಕೇಸನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಪೊಲೀಸ್ ಇಲಾಖೆ. ಅದರ ಮೇಲೆ ನಮಗೆ ವಿಶ್ವಾಸ ಇದೆ. ಒಟ್ಟಲ್ಲಿ ಈ ಕೊಲೆಯು ಇಡೀ ಚಿಕ್ಕನಾಯಕನಹಳ್ಳಿಯ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ಈ ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅದ್ಯಾವ ಕಾರಣಕ್ಕೆ ಕೊಲೆಯಾಯಿತು, ಕೊಂದೋರು ಯಾರು, ಅವರಿಗೂ ಏನ್ ಸಂಬಂಧ ಅನ್ನೋದನ್ನ ಪೊಲೀಸರೇ ಪತ್ತೆ ಹಚ್ಚಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.